ಹಲೋ ನಮಸ್ತೆ, ವೆಲ್ಕಮ್ ಟು ವಿಜಯ್ ಯೂಟ್ಯೂಬ್ ಚಾನಲ್. ಹೋಪ್ ಯು ಆಲ್ ಗುಡ್. ನಾನು ಇವಾಗ ಬಂದಿದ್ದೀನಿ ಏರ್ಪೋರ್ಟ್. ನೈಟ್ ವ್ಯೂ ಹೆಂಗಿದೆ ಅಂತ ತೋರಿಸ್ತೀನಿ ನೋಡಿ. ಎಡಬದಿಯಲ್ಲಿ ಚಲಿಸಿ. ಇಲ್ಲಿ ನೋಡಿ ಹೆಂಗಿದೆ ರೋಡ್ ಅಂತ. ಒಂದು ಫ್ಲೈಓವರ್ ಸಖತ್ತಾಗಿ ಮಾಡಿದ್ದಾನೆ, ಸೂಪರ್ ಅಂತಾನೆ ಹೇಳ್ಬೋದು. ಟರ್ಮಿನಲ್ 1 and 2 ರೋಡ್. ಇಲ್ಲಿದೆ ನೋಡಿ, ನಿಮ್ಗೆ ಕತ್ಲಲ್ಲಿ ಕಾಣಿಸ್ತಾ ಇಲ್ಲ ಅನ್ಸುತ್ತೆ, ಕೆಂಪೇಗೌಡ ವಿಗ್ರಹ. ಕೆಂಪೇಗೌಡ ಸ್ಟ್ಯಾಚ್ಯೂ ಇಲ್ಲಿದೆ ನೋಡಿ. ಇವತ್ತೇನಕ್ಕೂ ಲೈಟಿಂಗ್ ಹಾಕಿಲ್ಲ ಅನ್ಸುತ್ತೆ, ಲೈಟಿಂಗ್ ಹಾಕಿದ್ರೆ ಸಕ್ಕತ್ತಾಗಿ ಕಾಣಿಸೋದು. ಒಬ್ಬಿ ನಿಮ್ಗೆಲ್ಲ ಕಾಣಿಸ್ತಿದೆ ಅಂತ ಅನ್ಕೊಂಡಿದೀನಿ. ಮೆಟ್ರೋ ಕನ್ಸ್ಟ್ರಕ್ಷನ್ ನಡೀತಿದೆ ಇಲ್ಲಿ, ಇನ್ನು ನಡೀಬೇಕು. ವಾವ್, ಇದು ಡಿಸೈನ್ ಸಕ್ಕತ್ತಾಗಿದೆ. SBI ಕಡೆಯಿಂದ ಮಾಡಿದ್ದಾರೆ. ಸೂಪರ್ ಆಗಿದೆ ಮಾಡಿದ್ದಾನೆ. ನಾವಿವಾಗ ಎಂಟ್ರಿ ಆಗ್ತಾ ಇದೀವಿ ಟರ್ಮಿನಲ್ 1ಗೆ. ನೋಡಿ ಹೆಂಗಿದೆ ಅಂತ ಏರ್ಪೋರ್ಟ್, ಕಂಪ್ಲೀಟ್ ಏರ್ಪೋರ್ಟ್ ಹೆಂಗಿದೆ ನೋಡಿ. ಆಫ್ಟರ್ ಅರೈವಲ್ ಪ್ಲೇಸ್ ನಾವೀಗ ಎಂಟ್ರಿ ಆಗ್ತಾ ಇದೀವಿ ಟರ್ಮಿನಲ್ 1. ಪೊಲೀಸ್ ಹೆಲ್ಪ್ ಸೆಂಟರ್ ಇರುತ್ತೆ ಇಲ್ಲಿ. ಏರ್ಪೋರ್ಟ್ ಡಿಸೈನ್ ಇದೆ ಅಂತ ಸೂಪರ್ ಆಗಿ ಮಾಡಿದಾನೆ. ಲೈಟಿಂಗ್ಸ್ ಎಲ್ಲ ಸಖತ್ತಾಗಿದೆ. ಇದು ಡ್ರಾಪಿಂಗ್ ಗೇಟ್ಸ್ ಅಂತ. ಡ್ರಾಪ್ ಇಲ್ಲಿ ನಾವು ಇಟ್ಬಿಟ್ಟು ಒಳಗಡೆ ಎಂಟ್ರಿ ಹಾಕ್ಬೇಕು. ಅದು ಎಂಟ್ರಿ ಹೆಂಗಿದೆ ಅಂತ. ಎಂಟ್ರಿ, ಕಾರ್ಸ್, ಡಿಪಾರ್ಟ್ಮೆಂಟ್, ಡಿಪಾರ್ಚರ್. ಇದು ಏರ್ಪೋರ್ಟ್ ವ್ಯೂ. ಇಲ್ಲಿಂದ ಮತ್ತೆ ರಿಟರ್ನ್. ಸಖತ್ತಾಗಿದೆ. ಇಲ್ಲಿ ಯಾರನ್ನ ಪ್ಯಾಸೆಂಜರ್ ಪಾಸ್ ಆಗ್ಬೇಕು ಅಂದ್ರೆ ಈ ಕಡೆ ಇಲ್ಲಿ ಸ್ಟಾಪ್ ಮಾಡ್ತಾನೆ. ಅವೆಲ್ಲ ಚೇಂಜ್ ಆಗಿದೆ, ಚೆನ್ನಾಗಿದೆ.
ಸೂಪರ್ ಆಗಿದೆ. ನಾವಿವಾಗ ಎಂಟ್ರಿ ಆಗ್ತಾ ಇದೀವಿ ಟರ್ಮಿನಲ್ 2. ಟರ್ಮಿನಲ್ 2 ಹೋಗೋಣ ಬನ್ನಿ. ನೋಡಿ ಏರ್ಪೋರ್ಟ್ ಆಗಿದ್ದು ಅನ್ಸುತ್ತೆ, ಆ ತರ ಇದೆ. ನಾವೀಗ ಎಂಟ್ರಿ ಆಗ್ತಾ ಇದೀವಿ. ಆ ಕಡೆ ಟರ್ಮಿನಲ್ 1, ಈ ಕಡೆ ಟರ್ಮಿನಲ್ 2 ಎಂಟ್ರಿ. ಟರ್ಮಿನಲ್ 2 ಹೋಗೋಣ, ಅಲ್ಲಿ ಹೆಂಗಿದೆ ಅಂತ ತೋರಿಸ್ತೀನಿ ಬನ್ನಿ. ಇಷ್ಟೆಲ್ಲ ಡಿಸೈನ್ ಮಾಡಕ್ಕೆ ಎಷ್ಟು ದಿನ ತಗೊಂಡು ಏನ್ ಮಾಡೋದು ನಾವು ಗೊತ್ತಿಲ್ಲ. ನಮ್ಮ ಬೆಂಗಳೂರಲ್ಲಿರುವಂತ ಅತಿ ದೊಡ್ಡ ಏರ್ಪೋರ್ಟ್. ಟರ್ಮಿನಲ್ 2 ಎಂಟ್ರಿ, ಪಾರ್ಕಿಂಗ್ 2. ಬಟ್ ನಾವು ಪಾರ್ಕ್ ಮಾಡಕ್ ಹೋಗಲ್ಲ, ಹಂಗೇನ ವಿಡಿಯೋ ತಗೊಂಡು ಹಂಗೆ ಹೋಗ್ತಾ ಇರ್ತೀವಿ. ಡ್ರಾಪ್ ಅಪ್, ಪಿಕ್ ಅಪ್, ವಾಟ್ ಇಸ್ ದಿಸ್? ಐ ಡೋಂಟ್ ನೋ. ನಾವು ಬಂದಿರೋದೇ ವ್ಯೂ ನೋಡಕ್ಕೆ, ಅದು ಇದೆಲ್ಲ ಓದ್ಕೊಂಡಿದೆ, ನಮ್ಗೆ ಕನ್ಫ್ಯೂಷನ್ ಆಗೋಗುತ್ತೆ. ಇಲ್ಲಿ ಮಣಿಪಾಲ್ ಹಾಸ್ಪಿಟಲ್ ಸಹ ಇದೆ. ಓ ಗುಡ್. ಟರ್ಮಿನಲ್ ಎಂಟ್ರಿನೇ ಸೂಪರ್ ಆಗಿದೆ. ಬೇಕಂತಾನೆ ಎಕ್ಸ್ಟ್ರಾ ಡಿಸೈನ್ ಮಾಡಿದ್ದಾನೆ ನೋಡಿ. ಟರ್ಮಿನಲ್ 2 ಇಲ್ಲಿಂದ ಕಾಣಿಸುತ್ತೆ ನಿಮ್ಗೆ ಹೆಂಗಿದೆ ಅಂದ್ಬಿಟ್ಟು. ಇಲ್ಲಿಂದ ನಾವು ಇವೇ ಸಖತ್ತಾಗಿ ಕಾಣಿಸ್ತಿದೆ, ಅಲ್ಲಿ ಹೋದ್ರೆ ಇನ್ನೂ ಸಖತ್ತಾಗಿರುತ್ತೆ. ಕಡೆ ನೋಡಿ ಟರ್ಮಿನಲ್ 1 ಕಡೆ ಹೆಂಗಿದೆ ಅಂತ, ಫ್ಲೈಟ್ಸ್ ಎಲ್ಲ ಹೆಂಗ್ ಲ್ಯಾಂಡ್ ಆಗಿದಾವೆ. VIP ಸಪರೇಟ್ ಡ್ರಾಪ್. ಇದು ನಮ್ಮ ಕ್ಯಾಶುವಲ್ ಎಂಟ್ರೆನ್ಸ್, ಸಾಮಾನ್ಯ ಜನರ ಎಂಟ್ರೆನ್ಸ್ ಅಂತಾನೆ ಹೇಳ್ಬೋದು. ವಾವ್, ಟರ್ಮಿನಲ್ 2 ನ ಇದು ಇನ್ನು ನೋಡಿದ್ದೇನೆ. awesome. ವಾವ್, ಟರ್ಮಿನಲ್ 2 ಅಂದ್ರೆ ಹೆಂಗಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಸೂಪರ್ ಆಗಿದೆ. ಟರ್ಮಿನಲ್ 2 ಇಂದಾನೆ ಎಲ್ಲಿಗಾದ್ರೂ ಫ್ಲೈಟ್ ಹೋಗ್ಬೇಕು ಅಂತ ಆಸೆ ಕೂಡ ಆಗ್ತದೆ, ಆ ತರ ಇದೆ. ಗ್ರೇಟ್. ಹೇಳಿ ಕೇಳಿ ಮಾಡ್ಸಿದ್ದೇನೆ ಅನ್ಸುತ್ತೆ ಈ ಏರ್ಪೋರ್ಟ್ ನ. ನೋಡಿದ್ರಲ್ಲ ಗಾಯ್ಸ್, ಟರ್ಮಿನಲ್ 2 ಹೆಂಗಿದೆ ಅನ್ಬಿಟ್ಟು. ಆಸಮ್. ನೀವೆಲ್ಲ ವಿಡಿಯೋ ನೋಡಿ ಎಂಜಾಯ್ ಮಾಡಿದ್ರಿ ಅಂತ ಅನ್ಕೊಂತಾ ಇದೀನಿ. ಇದು ರಿಟರ್ನ್ ಪ್ಲೇಸ್, ನಾವು ರಿಟರ್ನ್ ಹೋಗ್ತಾ ಇದೀವಿ.
ಒಂದ್ಸಲ ಬ್ಯಾಕ್ ವ್ಯೂ ನೋಡೋಣ ಇಲ್ಲಿಂದ ಹೆಂಗಿದೆ ಅಂದ್ಬಿಟ್ಟು. ಬ್ಯಾಕ್ ವ್ಯೂ ಅಲ್ಲಿ ನೋಡಿ ಹೆಂಗಿದೆ ಟರ್ಮಿನಲ್ 2 ಅಂತ ಅಂದ್ಬಿಟ್ಟು. ನನಗಂತೂ ಟರ್ಮಿನಲ್ 2 ನೋಡಿ ಮೈಂಡ್ ಬ್ಲಾಕ್ ಆಯ್ತು, ಆ ತರ ಇದೆ. ನೀವೆಲ್ಲ ಒಂದು ವಿಸಿಟ್ ಹಾಕಿದ್ರೆ ಇನ್ನೇಗಿರುತ್ತೆ ಅಂತ ನೀವೇ ಒಂದು ಫೀಲ್ ಎಂಜಾಯ್ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ. ನಾವು ಇವಾಗ ಹೋಗ್ತಾ ಇದೀವಿ ರಿಟರ್ನ್ ಎಕ್ಸಿಟ್. ಎಕ್ಸಿಟ್ ಅಲ್ಲಿ ಏನೇನ್ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ. ಇದು ಎಕ್ಸಿಟ್, ಟರ್ಮಿನಲ್ 2 ಇಂದ ಎಕ್ಸಿಟ್ ಇದು. ಇಲ್ಲಿಂದ ಚೆನ್ನಾಗಿ ಕಾಣಿಸುತ್ತೆ ಟರ್ಮಿನಲ್ 1. ಟರ್ಮಿನಲ್ 2 ಅಷ್ಟು ಬರೋದಿಲ್ಲ. ಟರ್ಮಿನಲ್ 2 ಏನಿದ್ರು ಗೋಲ್ಡ್, ಎಲ್ಲ ಗೋಲ್ಡ್ ಇದ್ದಂಗೆ ಚೆನ್ನಾಗಿದೆ. ಟರ್ಮಿನಲ್ 2 ನೋಡಿ ನಮ್ಗೆ ಸಾರ್ಥಕ ಆಗಿದೆ ಬಂದು ಇಲ್ಲಿಗೆ. ದಿಸ್ ಎಂಟ್ರೆನ್ಸ್ ಬೆಂಗಳೂರು ಸಿಟಿ, ಬೆಂಗಳೂರು ನಗರಕ್ಕೆ ಏರ್ಪೋರ್ಟ್ ಇಂದ ಹೋಗುವ ದಾರಿ.